ಎಲ್ರಿಗೂ ನಮಸ್ಕಾರ. ತುಂಬಾ ಸಿಂಪಲ್ ಆದಂಥ ಒಂದು ಎಗ್ ಡಿಶದ್ದು ರೆಸಿಪಿ ಇವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೇನೆ. ಇದನ್ನು ಶಕ್ಷುಕ ಅಂತೇಳಿ ಕರೀತಾರೆ. ಒಂದು ಪ್ಯಾನಲ್ಲಿ ಸ್ವಲ್ಪ ಮಸಾಲೆಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಮೊಟ್ಟೆ ಹಾಕಿ ಮುಚ್ಚಿ ಬೇಯಿಸುವಂಥದ್ದು. ತುಂಬಾ ಸಿಂಪಲಾಗಿ, ಜಾಸ್ತಿ ಟೈಮೇ ಬೇಡ ಇದು ಮಾಡಲಿಕ್ಕೆ. ನಮಗೆ ಒಂದು ಅರ್ಜೆಂಟಲ್ಲಿರುವಾಗ ಎಂತಾದರೂ ಒಂದು ಈ ಬುರ್ಜಿ ಥರ ಎಂತಾದರೂ ಬೇಕು ಅಂತ ಹೇಳಿದರೆ, ಬುರ್ಜಿ ತಿಂದು ಎಲ್ಲ ಬೋರ್ ಆಗಿದ್ದರೆ ಈ ಥರ ಒಂದು ಟ್ರೈ ಮಾಡ್ಬೋದು, ತುಂಬಾ ಒಳ್ಳೆಯದಾಗ್ತದೆ. ಓಕೆ, ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡುವ. ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಏನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿದಂಥ ನೀರುಳ್ಳಿ ಹಾಕ್ತಾ ಇದ್ದೇನೆ. ಅದಕ್ಕೆ ಒಂದು 2 ರಿಂದ 3 ನೀರುಳ್ಳಿ ಉಂಟು ಇದರಲ್ಲಿ. ಸ್ವಲ್ಪ ಸ್ಮೂತ್ ಆಗಲಿ. ಕ್ಯಾಪ್ಸಿಕಮ್ಸ್ ಇದು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಶಿನ ಹುಡಿ, ಖಾರದ ಹುಡಿ ಮಿಕ್ಸ್ ಮಾಡೋದನ್ನು. ಇನ್ನಿದಕ್ಕೆ ಟೊಮೆಟೊ ಪೇಸ್ಟ್ ಹಾಕುವ. ಇದು ಟೊಮೆಟೊ ಪೇಸ್ಟ್ ಕೂಡ ಮಾಡ್ಬೋದು, ಇಲ್ಲದ್ರೆ ಹೀಗೆ ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಬೋದು. ನಾನು ಪೇಸ್ಟ್ ಯಾಕೆ ಮಾಡಿದ್ದು ಅಂತ ಹೇಳಿದರೆ ನಮಗೆ ಮತ್ತೆ ನೀರು ಹಾಕಬೇಕು ಅಂತ ಹೇಳಿಲ್ಲ. ಸ್ವಲ್ಪ ಡ್ರೈ ಆದರೆ ಆಗ ನೀರು ಹಾಕಬೇಕಾಗಿ ಬರ್ತದೆ. ಟೊಮೆಟೊ ಪೇಸ್ಟೇ ಹಾಕಿದರೆ ನೀರು ಹಾಕಬೇಕು ಅಂತ ಹೇಳಿಲ್ಲ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ ಮೊಟ್ಟೆ ಹಾಕುವ. ಸಣ್ಣ ಸಣ್ಣ ಗುಂಡಿ ಥರ ಮಾಡ್ತಾ ಇದ್ದೇನೆ, ಸ್ವಲ್ಪ ಮೊಟ್ಟೆ ನಿಲ್ಲಿಕ್ಕೆ ಇಲ್ಲಿ. ಮೇಲೆಗೆ ಜೀರಿಗೆ ಹುಡಿ, ಕರಿಮೆಣಸು ಮತ್ತು ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮುಚ್ಚುವ. ಇದೊಂದು ಸ್ವಲ್ಪ ಬೇಯಲಿ. ಇದು ಆಯ್ತು, ನಮ್ಮದು ಒಳ್ಳೆ ಫಸ್ಟ್ ಕ್ಲಾಸ್ ಆದಂಥ ಶಕ್ಷುಕ ರೆಡಿಯಾಗಿದೆ. ಇನ್ನು ಇದನ್ನು ಬ್ರೆಡ್ ಒಟ್ಟಿಗೆ ಟೇಸ್ಟ್ ಮಾಡುವ. ಕ್ಲಾಸ್ ಆಗಿದೆ. ತುಂಬಾ ಸಿಂಪಲ್ ಆದಂಥ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆದರೆ ನೆಕ್ಸ್ಟ್ ವಿಡಿಯೋ ಸಿಗುವ. ನಮಸ್ಕಾರ.